ಇನ್ನು BSY ಅಭಿಮಾನೋತ್ಸವ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತೆ. ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಮಾದಾರ ಚೆನ್ನಯ್ಯ ಮಠದ ಬಳಿ ಬೃಹತ್ ವೇದಿಕೆ ಕೂಡ ನಿರ್ಮಾಣವಾಗಿದೆ. ಪ್ರವೇಶ ದ್ವಾರಗಳಿಗೆ 7 ಸುತ್ತಿನ ಕೋಟೆ ಮಾದರಿಯಲ್ಲಿ ಒಂದು ಪ್ರವೇಶ ದ್ವಾರಗಳನ್ನು ಜೊತೆಗೆ ಆ ವೇದಿಕೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ರಾರಾಜಿಸ್ತಾ ಇದೆ ಮೋದಿ ಮತ್ತು ಅಮಿತ್ ಶಾ ಜೊತೆಗೆ BSY ಅವರ ಕಟೌಟ್ಗಳು. ವೇದಿಕೆ ಬಳಿ BSY ಬಳಸಿದಂಥ ಅಂಬಾಸಿಡರ್ ಕಾರು ಕೂಡ ಪ್ರದರ್ಶನಕ್ಕೆ ಇಡಲಾಗಿದೆ. ಸೊ BSY ಅಭಿಮಾನೋತ್ಸವ ಆಗಮಿಸ್ತಾ ಇರುವಂತಹ ಬೆಂಬಲಿಗರು ಒಬ್ಬೊಬ್ಬರಾಗೆ ಈಗ ಅಲ್ಲಿಗೆ ಬರ್ತಾ ಇದ್ದಾರೆ. ನಾವು ಪ್ರತಿನಿಧಿ ಕಿರಣ್ ಹನಿಯಡ್ಕ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಚಿತ್ರದುರ್ಗದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಇವತ್ತು ನಡೀತಿದೆ. ಹೀಗಾಗಿ ನಿನ್ನೆ ಚಿತ್ರದುರ್ಗಕ್ಕೆ ಬಂದಿರುವಂತಹ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಚಿತ್ರದುರ್ಗದ ಉದ್ಯಮಿ ಪಟೇಲ್ ಶಿವಕುಮಾರ್ ಅವರ ನಿವಾಸದಲ್ಲಿ ನಿನ್ನೆ ರಾತ್ರಿ ವಾಸ್ತವ್ಯನ ಹೂಡಿದರೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಅವರು ಶಿವಕುಮಾರ್ ಅವರ ನಿವಾಸದಲ್ಲೇ ಇರ್ತಾರೆ. ಹೀಗಾಗಿ ಮಧ್ಯಾಹ್ನದ ವೇಳೆಗೆ ಕಾರ್ಯಕ್ರಮ ನಡೆಯುವಂತಹ ಸ್ಥಳಕ್ಕೆ ಅಂದರೆ ಮಾದಾರ ಚೆನ್ನಯ್ಯ ಗುರುಪೀಠದ ಪಕ್ಕದ ಮೈದಾನದಲ್ಲಿ ಆಯೋಜಿಸಲಾಗಿರುವಂತಹ ಕಾರ್ಯಕ್ರಮದ ಮೈದಾನ ಏನಿದೆ ಅಲ್ಲಿಗೆ ಯಡಿಯೂರಪ್ಪನವರು ತೆರಳುತ್ತಾರೆ. ಹೀಗಾಗಿ ಮಧ್ಯಾಹ್ನದವರೆಗೂ ಕೂಡ ಶಿವಕುಮಾರ್ ಅವರ ನಿವಾಸದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಮಧ್ಯಾಹ್ನದವರೆಗೂ ಕೂಡ ಅವರನ್ನ ಭೇಟಿ ಮಾಡೋದಕ್ಕೆ ಇಲ್ಲಿ ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದಿದ್ದಾರೆ. ನಾವೀಗ ಪಟೇಲ್ ಶಿವಕುಮಾರ್ ಅವರ ನಿವಾಸದ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ವಿವಿಧ ಜಿಲ್ಲೆಗಳಿಂದ ಬಂದಿರುವಂಥವ್ರು ಎಲ್ಲರನ್ನೂ ಕೂಡ ನಾವು ನೋಡ್ತಾ ಇದ್ದೇವೆ. ಯಡಿಯೂರಪ್ಪನವ್ರನ್ನ ಅವರ ಅಭಿಮಾನೋತ್ಸವದ ಕಾರ್ಯಕ್ರಮದ ಹಿನ್ನೆಲೆ ಅವರಿಗೆ ಶುಭ ಕೋರೋದಕ್ಕೆ ಆ ಒಂದು ಉದ್ದೇಶದಿಂದ ಬಂದಿರುವಂಥವ್ರು ಎಲ್ಲರೂ ಕೂಡ ಯಡಿಯೂರಪ್ಪನವರಿಗೆ ಕಾಯ್ತಾ ಇದ್ದಾರೆ. ಹೀಗಾಗಿ ಇನ್ನು ಕೆಲವೇ ಹೊತ್ತಿನಲ್ಲಿ ಯಡಿಯೂರಪ್ಪ ಈ ಕಾರ್ಯಕರ್ತರನ್ನ ಮುಖಂಡರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳಿವೆ. ಯಡಿಯೂರಪ್ಪನವರು ಇಲ್ಲಿರುವಂತಹ ಹಿನ್ನೆಲೆಯಲ್ಲಿ ಬೆಳಗಿನಿಂದಲೇ ಬಂದಿರುವಂತಹ ಕಾರ್ಯಕ್ರಮಕ್ಕಾಗಿ ಬಂದಿರುವಂತಹ ಅಭಿಮಾನಿಗಳು ಬೆಂಬಲಿಗರು ಎಲ್ಲರೂ ಕೂಡ ನೇರವಾಗಿ ಅವರು ವಾಸ್ತವ್ಯ ಹೂಡಿರುವಂತಹ ಸ್ಥಳಕ್ಕೆ ಬಂದು ಅವರಿಗೆ ಶುಭವನ್ನು ಕೋರಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಇಲ್ಲಿ ಬಂದಿರುವಂಥದ್ದು. ಹೀಗಾಗಿ ಬಂದಂತಹ ಕಾರ್ಯಕರ್ತರಿಗೆಲ್ಲರೂ ಕೂಡ ಇಲ್ಲಿ ಬೆಳಗ್ಗಿನ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಉಳಿದಂತೆ ಕಾರ್ಯಕ್ರಮಕ್ಕಾಗಿ ಬಂದಿರುವಂತಹ ಶುಭ ಕೋರೋದಕ್ಕೆ ಬಂದಿರುವಂಥವರೆಲ್ಲರೂ ಕೂಡ ಇಲ್ಲಿ ಕಾಯ್ತಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಇದು ಶಿವಕುಮಾರ್ ಅವರ ನಿವಾಸದ ಮುಂದಿನ ದೃಶ್ಯ. ಇಲ್ಲಿ ಎಲ್ಲರೂ ಕೂಡ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ. ಇದರ ಹಿಂಭಾಗದಲ್ಲಿ ಬಂದಂತಹ ಕಾರ್ಯಕರ್ತರಿಗೆ ಉಪಹಾರದ ವ್ಯವಸ್ಥೆಗೆ ಪ್ರತ್ಯೇಕವಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂತಹ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಬೆಳಗ್ಗೆ ಸುಮಾರು 7 ಗಂಟೆಯಿಂದಲೇ ಬಂದಿರುವಂತಹ ಬೆಂಬಲಿಗರೆಲ್ಲರೂ ಕೂಡ ಯಡಿಯೂರಪ್ಪನವ್ರನ್ನ ಅವರಿಗಾಗಿ ಕಾಯ್ತಾ ಇದ್ದಾರೆ. ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರಬೇಕು ಅನ್ನುವಂತಹ ದೃಷ್ಟಿಯಿಂದ ಬಂದು ಕಾಯ್ತಾ ಇರುವಂತದ್ದು. ಹೀಗಾಗಿ ಮಧ್ಯಾಹ್ನದವರೆಗೂ ಕೂಡ ಯಡಿಯೂರಪ್ಪನವರು ಇಲ್ಲೇ ಇರ್ತಾರೆ. ಇಲ್ಲಿ ಬಂದಂತಹ ಮುಖಂಡರು ಕಾರ್ಯಕರ್ತರನ್ನ ಭೇಟಿ ಮಾಡಿ ನಂತರ ಕಾರ್ಯಕ್ರಮ ನಡೆಯುವಂತಹ ಒಂದು ಸ್ಥಳಕ್ಕೆ ತೆರಳುತ್ತಾರೆ. ಕ್ಯಾಮರಾಮನ್ ವಿನೋದ್ ಕುಮಾರ್ ಜೊತೆ ಕಿರಣ್ ಹನಿಯಡ್ಕ, TV9 ಚಿತ್ರದುರ್ಗ.